ಹಾಯ್, ವೆಲ್ಕಮ್ ಟು ಅನಿದ ವ್ಲಾಗ್. ಇವತ್ತು ಫ್ರೈಡೇ ಈವ್ನಿಂಗ್. ಇವತ್ತೇನಾದ್ರು ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತಾ, ಸೊ ಜಾಸ್ತಿನ ಮಾಡಾಕತ್ತೀನಿ. ದಹಿ ಪೂರಿಗೆ ಪ್ರಿಪೇರ್ ಮಾಡ್ಕೊಳತ್ತೀನಿ. ನಂದು ಫ್ರೆಂಡಿಗೆ ದಹಿ ಪೂರಿ ಮಾಡ್ತೀನಿ ಅಂತ ಹೇಳಿದ್ದೆ. ಅಕ್ಕಿ ಲೈಫ್ ಒಳಗೆ ಯಾವತ್ತು ಪಾನಿಪುರಿನ ತಿಂದಿಲ್ಲ ಅಂತ, ಸೊ ಮಾತಾಡುವಾಗ ಮೆನ್ಷನ್ ಮಾಡಿದ್ಲ. ಅದಕ್ಕೆ ಸರಿ ಆಯ್ತು, ನಾನು ಮಾಡ್ತೀನಿ, ನನ್ನ ಕಡೆ ಇದ್ದಿದ್ದು ಇಂಗ್ರೀಡಿಯೆಂಟ್ಸಿಂದ ಮಾಡ್ತೀನಿ ಅಂತ ಹೇಳಿದೆ. ಸೊ ಇವತ್ತು ಫಸ್ಟ್ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೋತೀನಿ. ನಾಳೆ ಬಾ ಅಂತ ಹೇಳೀನಿ, ಶನಿವಾರ ಸಿಗೋಣ ಅಂತ ಹೇಳೀನಿ. ಅಂದರೆ ನನಗೆ ಟೈಮ್ ಇರ್ತೈತಿ. ಆಮೇಲೆ ಇವತ್ತೆಲ್ಲ ಮಾಡಿಟ್ಟೆ ಅಂತಂದ್ರೆ ನಾಳೆ ಅಕ್ಕಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದ್ರ ಜೊತೆಗೆ ಕಾಲಿಫ್ಲವರ್ ಮಂಚೂರಿಯನ್ನು ತಿನ್ಬೇಕು ಅನ್ನಿಸ್ತು, ಯಾಕಂದ್ರೆ ಇತ್ತು ಅದನ್ನು ನೋಡಿದ ತಕ್ಷಣ ಮಾಡ್ಕೋಬೇಕು ಅನ್ನಿಸ್ತು. ಅದಕ್ಕೆ ಒಂದು 4 ಪುರಿ ಈಗ ತಿನ್ನಕ್ಕೆ ಹೆಂಗೂ ಕರ್ಕೋತೀನಿ. ಅದ್ರ ಜೊತೆಗೆ ಒಂದು ಫ್ರೈ ಮಾಡ್ಕೊಂಡು ಒಂಚೂರು ಸಾಸ್ ಮಾಡಿ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಐತಿ. ಈಗ ಫಸ್ಟಿಗೆ ಪಾನಿಪುರಿ ಸ್ವೀಟ್ ಚಟ್ನಿ ಮಾಡೋಕ್ಕೆ ಹುಣಸೆ ಹಣ್ಣು ಆಮೇಲೆ ಖರ್ಜೂರ ನೆನೆ ಹಾಕಿದ್ದೆ ಬೆಳಗ್ಗೆ. ಅದ್ರ ಜೊತೆಗೆ ಒಂಚೂರು ಬೆಲ್ಲ ಇದನ್ನು ಮಿಕ್ಸಿ ಮಾಡಿ ಇದ್ರ ಜೊತೆಗೆ ಪುದೀನ ಚಟ್ನಿ ಮಾಡ್ತೀನಿ. ಇಲ್ಲಿ ಕಾಲಿಫ್ಲವರು ಐತಿ, ಅದನ್ನು ನೀರಿಗೆ ಹಾಕಿ ಒಂಚೂರು ಬ್ಲಾಂಚ್ ಮಾಡಿಕೊಂಡು ಅದಕ್ಕೆ ಕೋಟಿಂಗು ಮಾಡೋಣ ಅಂತ. ಕೊತ್ತಂಬರಿ ಪುದೀನ ತೊಗೊಂಡೀನಿ, ಒಂದು 3 ಮೆಣಸಿನ್ಕಾಯಿ. ಅಕ್ಕಿಗೆ ಖಾರ ಅಷ್ಟು ತಿನ್ನಲ್ಲ ಅನ್ನಿಸ್ತೈತಿ. ಅದ್ರ ಜೊತೆಗೆ ಒಂಚೂರು ಶುಂಠಿ. ಇದನ್ನಿಷ್ಟು ಈಗ ಪೇಸ್ಟ್ ಮಾಡೋಣ. ಒಂಚೂರು ಗಟ್ಟಿ ಬರಲಿ ಅಂಥೇಳಿ ಪುಟಾಣಿ ಆಮೇಲೆ ಉಪ್ಪು ಹಾಕ್ಕೊಳತ್ತೀನಿ. ಆಮೇಲೆ ಹೇಳಿದ್ ಮಾಡ್ತೀನಿ, ನಿಂಬೆಹಣ್ಣು ಒಂಚೂರು ಹಾಕ್ಕೋಬೇಕು ಹುಳಿಗೆ. ಇಲ್ಲಿ ನಿಂಬೆಹಣ್ಣು ಎಷ್ಟು ದೊಡ್ಡ ಇರ್ತಾವೆ, ಇದನ್ನ ಒಂಚೂರು ಕಟ್ ಮಾಡ್ಕೊಳ್ಳೋಣ ಅಂತ. ಇದ್ರದ್ದು ಬಾಯಿ ಇಲ್ಲ, ಅದಕ್ಕೆ ಒಂದು ಡಬ್ಬಿದು ಕ್ಯಾಪ್ ತೊಗೊಳೋದು. ಪುದೀನ ಚಟ್ನಿ ಈಗ ಹಾಕ್ಕೊಳತ್ತೀನಿ. ಏನೇನು ತಿನ್ಬೇಕು ಅನ್ಸೈತಿ. ಬೆಳಗ್ಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ ನಾಷ್ಟಾಗ ಅಂಥೇಳಿ, ಅದು ಒಂಚೂರು ಒಗ್ಗರಣೆ ಉಳಿತೈತೆ ಅಂಥೇಳಿ ಈಗ ಅವಲಕ್ಕಿ ಕಲಿಸ್ಕೊಂಡೇನಿ. ಕಾಫಿಗೆ ಹಾಲು ಇಟ್ಕೊಂಡೇನಿ. ಅದ್ರ ಜೊತೆಗೆ ಇದು ಹೂಕೋಸು ರೆಡಿ ಐತಿ. ಪಟ್ಟಂತ ಇವನ್ನೆಲ್ಲ ಹೆಚ್ಕೊಳ್ಳೋಣ. ಹಾಲು ಕಾದ್ಮೇಲೆ ಪಟ್ಟಂತ ಹೇಳಿ ಎಣ್ಣೆ ಕಾಯಕ್ಕಿಟ್ಟು ಇದು ಹೂಕೋಸಿಗೆ ಸ್ವಲ್ಪ ಕೋಟಿಂಗ್ ಹಿಟ್ಟು ಅದೆಲ್ಲ ಹಾಕಿ ಉಪ್ಪು ಖಾರ ತೋರಿಸ್ತಾನಂತ ಏನು ಮಾಡ್ತೀನಿ. ಪಟ್ಟಂತ ಒಂದು 10 ಪುರಿಗೆ ಆಗುವಷ್ಟು ಮಾಡ್ಕೊಳತ್ತೀನಿ. ಮೇನ್ ಚಟ್ನಿ ಮಾಡೋದಿತ್ತು, ಚಟ್ನಿ ಮಾಡಿ ಇಟ್ಕೊಳ್ಳೋದಿತ್ತು. ಬಟ್ ಪಾನಿಪುರಿ ಅಂದರೆ ಯಾರಿಗೆ ಸೇರಿಲ್ಲ. ಫಸ್ಟ್ ಹೊಟ್ಟಿಗೆ ಸಮಾಧಾನ ಮಾಡಿಕೊಂಡು ಆಮೇಲೆ ಉಳಿದಿದ್ದ ದೋಸೆ ಹಿಟ್ಟು ಮಾಡೋಣ ಅಂಥೇಳಿ ಎಲ್ಲ ನೆನಾಕಿಟ್ಟನಿ. ನಿನ್ನೆ ರಾತ್ರಿ ನೆನಾಕಿದ್ದೆ, ಇವತ್ತು ಬೆಳಗ್ಗೆ ತಿರುಗಬೇಕಿತ್ತು. ಬಟ್ ಬೆಳಗ್ಗೆ ಸೌಂಡ್ ಜಾಸ್ತಿ ಅಂತೇಳಿ ತಿರುಗಿಲ್ಲ. ಜರ್ಮನಿ ಒಳಗೆ 10 ಗಂಟೆ ಆದಮೇಲೆ ಸೌಂಡ್ ಮಾಡೋಂಗಿಲ್ಲ ರಾತ್ರಿ. ಕ್ಯಾರೆಟ್ ಆ್ಯಕ್ಚುಲಿ ಪೊಮೊಗ್ರಾನೇಟ್ ಇಲ್ಲ, ದಹಿ ಪುರಿ ಮಾಡ್ಕೊಳತ್ತೀನಿ. ಒಡೆವರ್ ಈಗೇನೈತೆ ಅದರಲ್ಲೇನೋ ಮಾಡ್ಕೊಂಡು ತಿನ್ನೋದಪ್ಪ. ಥಿಂಕ್ ದಿಸ್ ಮಚ್ ಇಸ್ ಇನಫ್. ಇರಲಿ, ಮತ್ತು ಕಡಿಮೆ ಬಿತ್ತಂದ್ರೆ ಮತ್ತೆ ಅವಾಗ ತಿನ್ನುವಾಗ ಮಾಡ್ಕೊಳಕ್ಕಾಗೋದಿಲ್ಲ. 10 ಪುರಿ ಅಂದರೆ 12 ಪುರಿ ಮಾಡ್ಕೊಳ್ಳೋದು. ಇದು ತುರಿಯೋದು ಇದೆ ಪ್ರಾಬ್ಲಮ್. ತುರಿದ್ರೆ ಎಲ್ಲ ಸೈಡಿಗೆ ಬಿದ್ದುಬಿಡ್ತೈತಿ. ಕ್ಲೀನ್ ಇರ್ತೈತಿ, ಆದರೂ ಸೈಡ್ ಬಿದ್ದು ತಿನ್ಬೇಕು ಅನ್ಸುತ್ತೆ. ಪುರಿಗೆ ಇದೆಲ್ಲ ರೆಡಿ ಆಯ್ತು, ಸೈಡ್ ಇಡೋಣ. ಇದು ತೊಳ್ಕೊಂಡಿನಿ, ಬಿಸಿ ಮಾಡೋಕ್ಕಿಡೋಣ ಅಂತ. ಎಣ್ಣೆ ಕಾಯಕ್ಕಿಡ್ಬೇಕಲ್ಲ. ಆ್ಯಂಡ್ ಕಾಫಿ ಫಿಲ್ಟರ್ ಕಾಫಿ. ಬೆಳಗ್ಗೆ ಸ್ವಲ್ಪ ಕಾಫಿ ಹಾಕಿದ್ದೆ, ಬಟ್ ನೀರು ಜಾಸ್ತಿ ಹಾಕ್ಬಿಟ್ಟೆ. ಸೊ ನೀರಾಗೈತಿ. ಏನು ಕುಡೀಲಿ? ಐ ಡೋಂಟ್ ನೋ. ಇಟ್ ಇಸ್ ನಾಟ್ ದ್ಯಾಟ್ ಗುಡ್. ನೀರು ಐತಿ ಕಾಫಿ, ಫಿಲ್ಟರ್ ಕಾಫಿ.
ಬಟ್ ಓಕೆ. ಇದು ಕಾಯು ಮಟ ಪಟ್ ಅಂತ ಹೇಳಿ ಇದಕ್ಕೆ ಹಿಟ್ಟು ಹಾಕೋತೀನಿ. ಇದನ್ನು ಸೈಡ್ ಇಡೋಣ ಅಂತ. ಮತ್ತೆಲ್ಲ ಬಿದ್ದು ಅಂತಂದ್ರೆ ಬಟ್ ಐ ವಾಂಟ್ ಟು ಈಟ್ ಅವಲಕ್ಕಿ. ಒಂಚೂರು ಮೈದಾ ಹಿಟ್ಟು, ಒಂದು ಸ್ವಲ್ಪ ಕೋಟ್ ಆದರೆ ಸಾಕದು. ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಕ್ರಿಸ್ಪಿ ಬರ್ತೈತಿ. ಅದಕ್ಕೆ ಒಂದು 2 ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಒಂದು ಅದರಿಂದ ಡಬಲ್ ಇಲ್ಲ ಟ್ರಿಪಲ್ ಮೈದಾ ಹಿಟ್ಟು, ಒಂಚೂರು ಉಪ್ಪು ಸಾಕು, ಒಂದು ಅರ್ಧ ಚಮಚಷ್ಟು ಖಾರ ಪುಡಿ, ಗರಂ ಮಸಾಲ, ಬಾರಿ ಚಾಟ್ ಮಸಾಲ, ಅದು ನಿಂಬೆಹಣ್ಣು ಉಳ್ದೈತಿ. ಫಸ್ಟಿಗೆ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಒಂಚೂರು ನೀರು ತೊಗೊಂಡು ನೀರು ಚಿಮ್ಕಿಸಿ ಕಲಿಸ್ಕೋಬೇಕು. ಅಂದ್ರೆ ಎಲ್ಲದಕ್ಕೂ ಕೋಟ್ ಹಾಕೈತಿ. ಹಿಂಗೆ ಕಾಣತೈತಿನ. ಮೋಸ್ಟ್ಲಿ ಇದಕ್ಕೆ ಸಾಸ್ ಏನು ಮಾಡ್ಕೊಳ್ಳೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಅವಲಕ್ಕಿ ಐತಿ. ಇದನ್ನು ಮಾಡ್ಕೊಳತ್ತೀನಿ, ದಹಿ ಪುರಿ ಮಾಡ್ಕೊಳತ್ತೀನಿ. ಸೊ ಸಾಕು. ಈಗ ಇದನ್ನು ಸೈಡ್ ಇಡುವಂತ. ಒಂಚೂರು ಉಪ್ಪು ಬೇಕು. ಮತ್ತೆ ಪೊಟ್ಯಾಟೊ ಮತ್ತು ಕಡ್ಲಿಕಾಳು ಬೆಂದವು ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ನೀನು ಸಾರು ಮಾಡ್ಕೊಳ್ಳೇನ. ಕಾಫಿ ಒಳಗೆ ಕಡ್ಲಿಕಾಳು ಹಾಕಿದ್ದೀನಿ ನಾನು. ಡಂಬ್ 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 ಕಡ್ಲಿಕಾಳು ಗೊತ್ತಿಲ್ಲ, ಕಾಫಿ ಮಾಡ್ತಾರೆ. ವಿಡಿಯೋ ಗೊತ್ತಿದ್ದಾಗ ಏನು ಕೇಳಿ ನನ್ನ ಇವಿಷ್ಟು ಕಾಳು ಎದಕ್ಕೆ ತೆಗಿಯಾಗತ್ತಿದ್ದೆ ಅಂದ್ರೆ ಸಾರೊಳಗೆ ಒಂಚೂರು ಕಾಳು ಬಂದರೆ ಚಲೋ ಇರ್ತೈತಿ. ಹಿಂಗೆ ನೋಡಿ 4-5 ಕೆಲಸ ಒಮ್ಮೆ ಮಾಡಾಕತ್ರೆ ಇದಾಗೋದು. ವೆರಿ ಗುಡ್. ಇವಾಗ ಓಪನ್ ಹೇಳು. ಓಕೆ, ನೋಡ್ಬೇಡ ಟೇಸ್ಟ್ ಏನು ಚೇಂಜ್ ಆಗಿದೆ. 12 ಪುರಿ ತೊಗೊಂಡೇನಿ, ಇಲ್ಲಾಂದ್ರೆ ಜಾಸ್ತಿ ತಿಂತೀನಿ ಅಂತ ಹೇಳಿ. ಸೊ ಇದು ಕಾದಿದ್ರೆ ಎಸ್ ಕಾದಿದ್ದಿ. ಇನ್ನೊಂದು ಏನಂದ್ರೆ ನನ್ನ ಕಡೆ ಕರಿಯೋದು ದೊಡ್ಡ ಜಾಲಿ ಇತ್ತು, ಅದು ಇಲ್ಲಿ ಕೆಳಗೆ ಬಿದ್ದುಬಿಟ್ಟೈತಿ. ಓಕೆ, ಎಣ್ಣೆ ಕಾದೈತಿ. ಪಟ್ ಪಟ್ ಅಂತ ಎಲ್ಲನೂ ಹಾಕೋಣ. ಪೂರಿ ರೆಡಿ ಆದವು. ಎಣ್ಣೆಗೆ ಗೋಬಿ ಮಂಚೂರಿ ಅಲ್ಲ, ಗೋಬಿ ಫ್ರೈ. ದಹಿ ಪುರಿ ಅಲ್ಲ, ಸೊ
ಒಂದು ಬೌಲಿಗೆ ಮೊಸರು ಹಾಕ್ಕೊಳತ್ತೀನಿ. ಇಲ್ಲಿ ಮೊಸರು ಹಿಂಗೆ ಸಣ್ಣ ಇದ್ರೊಳಗೆ ಸಿಗ್ತಾವೆ, ದೊಡ್ಡದು ಸಿಗ್ತಾವೆ. ಇವತ್ತು ದೊಡ್ಡದು ತೊಗೊಂಬಂದೆ, ಇದು ಖಾಲಿ ಆಕೈತೆ ಅಂತ ಗೊತ್ತಿತ್ತು, ಅದಕ್ಕೆ ಹಾಕಿ ಕಲಿಸ್ಬೋದಿತ್ತು. ಬಟ್ ಹನಿ ಥಂಡಿಗೆಲ್ಲ ಗಟ್ಟಿ ಆಗ್ಬಿಟ್ಟೈತಿ, ಇಳಿದು ಇಲ್ಲ. ಸೊ ಒಂದು 2-3 ಸ್ಪೂನ್ನಷ್ಟು ಹಾಕ್ಕೋತೀನಿ, ಯಾಕಂದ್ರೆ ಇದ್ರದ್ದು ಸ್ವೀಟ್ ದಹಿ ಪೂರಿಗೆ ಬೇಕಾಗಿರೋದು. ಐ ಥಿಂಕ್ ದಿಸ್ ಇಸ್ ಇದನ್ನು ಮಿಕ್ಸ್ ಮಾಡೋಣ. ಇದ್ರ ಜೊತೆಗೆ ಒಂಚೂರು ಉಪ್ಪು, ಚಾಟ್ ಮಸಾಲ, ಚಾಟ್ ಮಸಾಲ ಹಾಕಿ ಕಲಸಿ ಹನಿ ಫುಲ್ ಮಿಕ್ಸ್ ಆಗೋ ಮಟ್ಟ ಕಲಿಸ್ಕೊಂತಾನೆ ಇರಬೇಕು. ಇದು ಆಲ್ರೆಡಿ ಈಗ ಸ್ಟಫಿಂಗಿಗೆ ಸ್ವಲ್ಪ ಒಂದು ಪೊಟೇಟೊ ತೊಗೊಂಡಿನಿ, 4 ಪೊಟೇಟೊ ಒಳಗೆ. ಆಮೇಲೆ ಇದ್ರ ಜೊತೆಗೆ ಕಡ್ಲೆಕಾಳು ಮಿಕ್ಸ್ ಮಾಡ್ತೀನಿ. ಸುಕ್ಕ ಪುರಿ ಮಾಡ್ಕೊಳ್ಳೋದೈತೆ, ಏನೇನು ಮಾಡ್ಕೊಳ್ಳಿ. ಐ ಆಮ್ ಬುಕ್ಕರ್ ಟುಡೇ. ಖಾರ ಪುಡಿ, ಉಪ್ಪು, ನಿಂಬೆಹಣ್ಣು, ಚಾಟ್ ಮಸಾಲ ಸಾಕಷ್ಟೇ ಫಿಲಿಂಗಿಗೆ. ಸೊ ಇದು ಇಲ್ಲಿ ಮಾಡೋದೇ ಪ್ರಾಬ್ಲಮ್ ಇಲ್ಲ, ಮಾಡಾದ್ಮೇಲೆ ತೊಳೆಯೋದೈತಲ್ಲ. ಒಬ್ಬರೇ ಇದ್ರೂ ಇಷ್ಟ ಕೆಲಸ ಆಕೈತಿ, 4 ಮಂದಿಗೆ ಮಾಡಿದ್ರು ಇಷ್ಟ ಕೆಲಸ ಆಗ್ತೈತಿ. ಕೊತ್ತಂಬರಿ ತಂದೆ, ದೊಡ್ಡ ದೊಡ್ಡ ಕಟ್ಟು ಸಿಕ್ತದೆ. ಸೊ ಡಬ್ಬಿ ಒಳಗೆ ಸಾಲವಲ್ದು, ಬಟ್ ಕಡಿಮೆ ಇತ್ತು, 1.2 ಯೂರೋ. ಅಂದ್ರೆ ರೆಗ್ಯುಲರ್ ಪ್ರೈಸ್ 1.2 ಯೂರೋ, ಬಟ್ ಕ್ವಾಂಟಿಟಿ ಚಲೋ ಬಂದೈತಿ ಇವತ್ತು. ಸೊ ಇಷ್ಟೆಲ್ಲ ಐತಿ ಇವತ್ತು ತಿನ್ನೋಕು. ವೀಕೆಂಡ್ ಸುಕ್ಕ ಪುರಿ, ಇದೇನು ಪೊಟೇಟೊ ಮತ್ತು ಕಡ್ಲೆಕಾಳನ್ನ ಹಾಕಿದ್ದೆ, ಕುದಿಸಿದ್ದೆ, ಅದನ್ನು ಹಾಕಿ ಈರುಳ್ಳಿ, ಒಂದೀಟ ಕೊತ್ತಂಬರಿ, ಇದಕ್ಕೆ ನಿಂಬೆಹಣ್ಣು, ಚಾಟ್ ಮಸಾಲ ಸೈಡಿಗೆ ಹಾಕಿರ್ತೀನಿ. ಸೊ ಈಸಿ ಆಗ್ತೈತಿ. ಚಾಟ್ ಮಸಾಲ, ಇನ್ನೊಂದು ಸುಕ್ಕ ಪುರಿ, ಟ್ಯಾಮರಿಂಡ್. ಬಜ್ಜಿ ಟೇಸ್ಟ್ ಮಾಡೋಣ ಅಂತ. ಟ್ಯಾಂಗಿ ಚಟ್ನಿ. ಈಗ ಕ್ಯಾರೆಟ್ ಎಲ್ಲ ಓಯಾ ಮತ್ತೆ ಈಗ ಒಂದು ತಿನ್ನೋಣ ಅಂತ ಹೆಂಗಿರ್ತೈತಿ. ಇಷ್ಟು ದಿನದೊಳಗೆ ಫಸ್ಟ್ ಟೈಮ್ ಒಬ್ಬರಿಗೆ ಎಷ್ಟು ಅಡುಗೆ ಮಾಡ್ಕೊಂಡು ತಿಂದಿದ್ದು, ಅಂದ್ರೆ ವೆರೈಟಿ. ಯೂಶ್ವಲಿ ಚಲೋ ಅಡುಗೆ ಮಾಡ್ಕೋತೀನಿ, ಆದರೆ ಸ್ನ್ಯಾಕ್ಸ್ ಒಳಗೆ ಇಷ್ಟಕೊಂಡು ಅನಿಸ್ತಾ ಫುಲ್ಲಾಗಿ ಹೊಟ್ಟಿ. ಅವತ್ತು 7 ಗಂಟೆ ಆಗೈತಿ, ಪಟ್ ಅಂತ ಹೇಳಿ ಮಿಕ್ಸಿ ಹಾಕ್ಕೋಬೇಕು. ದೋಸೆ ಹಿಟ್ಟು ಮಾಡಿಟ್ರೆ ಮತ್ತು ನೆಕ್ಸ್ಟ್ ವೀಕದ್ದು ತಿಂಡಿ ಆಗ್ಬಿಡ್ತೈತಿ, ಬ್ರೇಕ್ಫಾಸ್ಟ್ ಆಗ್ಬಿಡ್ತೈತಿ. ಬಟ್ ಇನ್ನೂ ಕಸ ಹೊಡಿಬೇಕಾ, ಇದೆಲ್ಲ ಒರೆಸ್ಬೇಕಾ, ಬಟ್ ನಾಳೆ ಮಾಡ್ತೀನಿ. ನಾಳೆ ನಾಡ್ದು ಸುಟ್ಟಿ. ನಂಗೆ ಯೂಶ್ವಲಿ ಸ್ಯಾಟರ್ಡೆ ಸಂಡೇ ನಂಗೆ ಆರಾಮ ಇರಬೇಕು, ಇವೆಲ್ಲ ಕೆಲಸ ಇರಬಾರ್ದು.
ಸೊ ನೋಡ್ತೇನೆ ಏನೋ ಮಲ್ಕೊಳಕ್ಕೆ ಟೈಮ್ ಐತಿ. ಸೊ ತಿಂದು ತೊಳೆದು ಈಗ ತಿನ್ನೋದಾತ ತೊಳೆದು ದೋಸೆ ಹಿಟ್ಟು ಹಾಕಿ ಕಸ ಹೊಡಿತೇನೆ. ಬೇಕಿದ್ರೆ ನಾಳೆ ಹೊಡಿಸ್ಕೊತೇನೆ. ಇದು ಒಂದು ಪಾತ್ರೆ ನಮ್ದು ಇಡ್ಲಿಗೂ ಇದು ದೋಸೆ ಹಿಟ್ಟು ಹಾಕೋಗೂ ಇದು ಜಾಸ್ತಿ ಏನಾರ ಕುದಿಸೋದು ಏನಾರ ಇತ್ತಂದ್ರೂ ಇದು ಬೇರೆ ಯುಟೆನ್ಸಿಲ್ಸ್ ತೊಗೋಬೇಕು. ಸೊ ಇಷ್ಟು ಹಿಟ್ಟು ವಾರಕ್ಕೆ ಬರ್ತೈತಿ ದೋಸೆ ಹಿಟ್ಟು. ಇದನ್ನ ಇಲ್ಲಿ ಇದರ ಮೇಲೆ ಇದನ್ನು ಮುಚ್ಚಿಬಿಟ್ರೆ ಮುಗೀತು. ಪಾತ್ರೆ ತೊಳಿಬೇಕು. ಪಟ್ ಪಾತ್ರೆ ತೊಳಿಯೋಣಂತೀಗ. ಎಲ್ಲ ಕೆಲಸ ಮುಗೀತೆ. ಪಾತ್ರೆ ತೊಳೆಯೋದಾಯ್ತು, ಕಸ ಹೊಡೆದೆ, ನೆಲ ಒರೆಸ್ಬೇಕಿತ್ತು. ಬಟ್ ಸುಸ್ತಾಗೈತಿ, ಮಾಡೋಕ್ಕೆ ಮನಸ್ಸಿಲ್ಲ. ಸೊ ಇಷ್ಟು ಪಾತ್ರೆ ಇದ್ವು, 2 ಸತಿ ತೊಳಿಬೇಕಾತ. ತಿಂದಮೇಲೆ ಒಂದಿಷ್ಟಿದ್ವು, ತಿನ್ನೋಕ್ಕಿಂತ ಮುಂಚೆ ಒಂದಿಷ್ಟಿದ್ವು. ದೋಸೆ ಹಿಟ್ಟು ಹಾಕಿದ್ದಿತ್ತು. ಎಲ್ಲ ಮುಗೀತೀಗ. ಆಮೇಲೆ ಇದನ್ನು ಕ್ಲೀನ್ ಮಾಡಿದೆ. ಆ ಕಡೆದು ಬಂದಾಗ ಹೊಲಸಿತ್ತು. ಸೊ ಅಲ್ಲಿ ನೋಡ್ಬೋದು ಕಸ ಫುಲ್ ತುಂಬೈತಿ. ನಾಳೆ ಅದನ್ನು ಬೆಳಗ್ಗೆ ಎದ್ದು ಚಲ್ಲಿ ಬಾತ್ರೂಮ್ ಕ್ಲೀನ್ ಮಾಡಿ ಸ್ನಾನ ಮಾಡಬೇಕು. ಸೊ ವೀಕೆಂಡ್ ಅಂದರೆ ಹಿಂಗೆ ಇಷ್ಟೆಲ್ಲ ಕೆಲಸ ಇರ್ತೈತಿ. ಇದೆಲ್ಲ ಮಾಡಿಕೊಂಡೆ ಏನಾರ ನಾನು ಟ್ರಾವೆಲ್ ಮಾಡೋದಿತ್ತು ಅಂತಂದ್ರೆ ಥರ್ಸ್ಡೇ ಫ್ರೈಡೇನ ಮುಗಿಸ್ಕೋಬೇಕು. ಅಂದರೆ ಸ್ಯಾಟರ್ಡೆ ಸಂಡೇ ಹೋಗ್ಬೋದು. ಯಾ, ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ಒನ್. ಬಾಯ್.